ಸ್ನೇಹಿತರೆ, ನಿಮಗೆ ಗೊತ್ತಾ, ನಮ್ಮ ಸಂಬಳ ಬಂದಂತಹ ದಿನ ಅಂದ್ರೆ ನಮ್ಮ ಸ್ಯಾಲ್ರಿ ದಿನ ಏನಿರುತ್ತೆ ಅವತ್ತು ನಾವು ತುಂಬಾ ಖುಷಿಯಾಗಿರ್ತೀವಿ. ನಾವು ತುಂಬಾ ದೊಡ್ಡ ಶ್ರೀಮಂತರಾಗಿದ್ದೀವಿ ಅನ್ನೋಂಥ ಫೀಲಲ್ಲಿ ಇರ್ತೀವಿ. ಆದ್ರೆ ಸಂಬಳ ಬಂದಂತಹ 5 ದಿನ, ಕೇವಲ 5 ದಿನದಲ್ಲಿ ನಾವು ಮತ್ತೆ ಮೊದಲಿನ ಸ್ಥಿತಿಗೆ ಆಗ್ತೀವಿ. ಸೊ ಹಾಗಾದ್ರೆ ರೀಸನ್ ಏನಿರ್ಬೋದು, ಇದಕ್ಕೆ ಕಾರಣ ಏನಿರ್ಬೋದು ಅಂತ ನೋಡಿದಾಗ, ಜಸ್ಟ್ 5 ದಿನಗಳಲ್ಲಿ ನಾವು 2,000 ರೂಪಾಯಿ 1,000 ರೂಪಾಯಿ ತನಕ ಅಕೌಂಟ್ ಬ್ಯಾಲೆನ್ಸ್ ನಲ್ಲಿ ಮೇಂಟೈನ್ ಮಾಡೋಕೆ ಅಂದ್ರೆ ಮೊದಲಿದ್ದಂತ ಸ್ಥಿತಿಗೆ ಬಂದಾಗ 5 ದಿವಸದಲ್ಲೇ ನಾವು ಸ್ಯಾಲ್ರಿನ ಹೇಗೆ ಖರ್ಚು ಮಾಡಬಹುದು? ಸೊ ನಾವು ಮಾಡ್ತಾ ಇರೋಂಥ ಮಿಸ್ಟೇಕ್ ಏನು ಅನ್ನೋಂತಹ ಗೊಂದಲ ನಿಮ್ಗೆ ಏನಾದ್ರೂ ಕಾಡ್ತಾ ಇದ್ರೆ, ಇನ್ನು ಹೆಚ್ಚಿನದಾಗಿ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು, ನೀವು ಕೂಡ ದುಡ್ಡು ಉಳಿಸುವಂತಹ ಒಂದಷ್ಟು ಮೆಥಡ್ಸ್ ಅನ್ನ ಕಲಿಬೇಕು ಅಂದ್ರೆ ಈಗಲೇ ಕೆಳಗಡೆ ನನ್ನ ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಇದೆ. ಸೊ ಅಲ್ಲಿ ಇದುವರೆಗೂ ಯಾರು ಕೂಡ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ನೀವು ಆ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಇದಕ್ಕಿಂತ ಇನ್ನೂ ಎಷ್ಟೋ ವಿಡಿಯೋಸ್ಗಳು ದುಡ್ಡಿನ ಬಗ್ಗೆ, ದುಡ್ಡು ಉಳಿಸೋದ್ರ ಬಗ್ಗೆ ಸಿಗುತ್ತೆ. ಸೊ ಈಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.